ಹ್ಯಾಪಿ ವ್ಯಾಲೆನ್ಸ್ ಡೇ ಟು ಆಲ್ ಎಲ್ಲರಿಗೂ. ಕೆಲವರು ಏನೋ ಹ್ಯಾಪಿ ವ್ಯಾಲೆನ್ಸ್ ಡೇ ಮಾಡೋದಕ್ಕೆ ಇಷ್ಟಪಡಲ್ಲ. ದ ಮೇನ್ ರೀಸನ್ ಅದು ಸ್ಪೆಷಲ್ ಪುಲ್ವಾಮಾದು ವಾರ್ ಇದಾಗಿತ್ತಲ್ಲ ಅವತ್ತು ಸೈನಿಕರದ್ದು ಬ್ಲಾಸ್ಟು. ಸಾರಿ, ಯಾಕಂದರೆ ನಾನು ಏನೋ ಇದರಲ್ಲಿ ಇರಲಿಲ್ಲ. ತುಂಬ ಟಯರ್ಡ್ ಆಗಿಬಿಟ್ಟಿದೆ ಇವತ್ತು. ಫುಲ್ಲು ಮೋಕ್ಷಿತ್ ಜೊತೆ ಆಟಾಡಿಸ್ತಾ ಇದ್ದೆ. ಅವನು ಮಲ್ಕೊಳ್ಳೇ ಇಲ್ಲ. ಹಾಗಾಗಿ ನನಗೂ ನಿದ್ದೆ ಆಗಲಿಲ್ಲ. ನನಗೆ ಹೇಳಿದ್ನಲ್ಲ ಸ್ವಲ್ಪ ದಿನದಿಂದ ತುಂಬ ಸುಸ್ತಾಗುತ್ತೆ ಬೇಗ ಅಂತ, ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಅಬೌಟ್ ಹೆಲ್ತ್ ಕೇರ್. ಮೇ ಬಿ ಸುಸ್ತು, ಬೇರೆ ಏನೋ ಫುಡ್ ಇಲ್ದಿರೋದು. ಸ್ವಲ್ಪ ಎಗ್ಸ್ ತಿನ್ನಬೇಕು, ಡೈಲಿ ತಿಂತಲ್ಲ. ಅವನಿಗೆ ತಿನ್ನಿಸ್ತೀನಿ, ನಾನು ಮಾತ್ರ ತಿಂತಾನೆ. ಸೊ ಬಿಡಿ, ಅದು ಇದ್ದಿದ್ದೆ. ಸೊ ನಾನಿವತ್ತೇನು ನನ್ನ ಹಸ್ಬೆಂಡ್ ಇನ್ನೂ ಆಫೀಸಲ್ಲಿದ್ದಾರೆ. ಸೊ ಈ ಸಾರಿ ಸರ್ಪ್ರೈಸ್ ಫ್ಲವರ್ ಕಳಿಸಿದ್ದಾರೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಾನೆ. ಜಸ್ಟ್ ಬಂತು. ಅವನು ಇಷ್ಟು ತನಕ ಆಟಾಡಿದ್ದ, ಕಾಯ್ತಿದ್ದ. ಡ್ಯಾಡಿಗಂತೂ ಮಲ್ಕೊಂಡಿದ್ದಾನೆ. ಇವಾಗ ಈ ಸಂಜೆ ಟೈಮ್ ಮಲ್ಕೊಂಡ್ರಂತೂ ರಾತ್ರಿ ಕಷ್ಟ ಆಗುತ್ತೆ. ಎಲ್ಲ ಇವತ್ತು ಉಲ್ಟಾ ಪಲ್ಟಾ ಆಯಿತು. ನನಗೂ ಉಲ್ಟಾ ಪಲ್ಟಾ, ಅವನಿಗೂ ಉಲ್ಟಾ ಪಲ್ಟಾ ಆಯಿತು. ಸೊ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಫ್ಲವರ್ ಕಳಿಸಿದ್ದಾರೆ. ನೋಡಿ, ನಾನೇನು ಓಪನ್ ಮಾಡಿಲ್ಲ. ಈ ಬಾಕ್ಸೇ ನೋಡೋಕ್ಕೆ ಚೆನ್ನಾಗಿದೆ. ಸೊ ಇದು ಟಾಟಾ ಬಾಸ್ಕೆಟ್. ಟಾಟಾ ಎಂಟರ್ಪ್ರೈಸ್ ಅಂದರೆ ನಮಗೊಂಥರ ಸ್ಪೆಷಲ್ ಲವ್. ನನಗೂ ನನ್ನ ಹಸ್ಬೆಂಡ್ಗೂ ಟಾಟಾ ಪ್ರಾಡಕ್ಟ್ಸ್ ಯಾವಾಗಲೂ ಬಗ್ಗೆ. ಸೊ ಅದಕ್ಕೆ ನಾವು ಬಿಗ್ ಬಾಸ್ಕೆಟೇನೆ ಜಾಸ್ತಿ ಆರ್ಡರ್ ಮಾಡ್ತೀವಿ ಸಮ್ಟೈಮ್ಸ್. ಅದಕ್ಕಂತೆಲ್ಲ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಮೋಕ್ಷಿತ್ ನಾವೊಂಥರ ಹೌಸ್ ಅರೆಸ್ಟ್, ನಾನು ಮತ್ತು ಮೋಕ್ಷಿತ್ ಆ ಥರ. ಅಂದರೆ ಫುಲ್ ಅವನಿಗೆ ಹೊರಗಡೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಯೂಶ್ವಲಿ ಸ್ಪೆಷಲಿ ಈ ಥರ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಮತ್ತು ಹಸ್ಬೆಂಡ್ ಹೋಗ್ತಿರ್ತಾರೆ. ಆನ್ಲೈನ್ ಮೋಸ್ಟ್ ಆಫ್ ಆಲ್ ದ ಟೈಮ್ ಆನ್ಲೈನ್ ಅವಾಯ್ಡ್ ಮಾಡಬೇಕು ಅಂತ, ಹೊರಗಡೆ ಹೋಗೋಕ್ಕೋಸ್ಕರ. ದುಡ್ಡು ಆನ್ಲೈನಲ್ಲಿ ವೇಸ್ಟ್ ಆಗುತ್ತೆ, ಹೌದು. ಬಟ್ ಆನ್ಲೈನ್ ಶಾಪಿಂಗ್ ನಾನು ಯಾರಿಗೂ ಪ್ರಿಫರ್ ಮಾಡೋದಿಲ್ಲ, ಮಾಡಿ ಅಂತ ಹೇಳೋದಿಲ್ಲ. ಬನ್ನಿ ನೋಡೋಣ. ಪ್ಯಾಕ್ ಅಂತೂ ತುಂಬ ಚೆನ್ನಾಗಿದೆ. ವರ್ಡ್ಸ್ಗಳೆಲ್ಲ ಚೆನ್ನಾಗಿದೆ ಅಲ್ಲೆಲ್ಲ. ಮೆಟಿಕ್ಯುಲಸ್ಲಿ ಟ್ರಿಮ್ಡ್ ಬೈ ಸ್ಕಿಲ್ ಫ್ಲೋರಿಸ್ಟ್ಸ್, ಥಾಟ್ಫುಲಿ ಕ್ರಿಯೇಟೆಡ್ ಇನ್ ಟೇ ಬಕೆಟ್. ಚೆನ್ನಾಗಿದೆ. ಇಷ್ಟಲ್ಲಿ ಇನ್ಸೈಡೆ ಪ್ರೊಟೆಕ್ಟಿವ್ ಬಾಕ್ಸ್. ಒಂದು ಫ್ಲವರ್ಗೆ ಇಷ್ಟೊಂದು ಹಾಕಿ ಕಳಿಸಿದ್ದಾರೆ. ಚೂಸ್ ಎ ಕ್ಲೀನ್ ಬೇಸ್ ಆ್ಯಂಡ್ ಫಿಲ್ ಇಟ್ ಆಫ್ಟರ್ ವಿತ್ ವಾಟರ್. ಕೇರ್ ಇನ್ಸ್ಟ್ರಕ್ಷನ್ಸು ಮಾಡಿದ್ದಾರೆ. ಆ ಫ್ಲವರ್ನ ಕೇರ್ ಮಾಡಬೇಕಂತ. ಕೇರ್ಫುಲಿ ಅನ್ಬಾಕ್ಸ್ ಆ್ಯಂಡ್ unwrap the flower, removing any leaves below the water line. Trim the stem of each flower at a slanted angle for optimal water absorption. Arrange the flowers as you wish in the vase and keep away from direct sunlight. Trim stems. Sorry, I'm very ನಿದ್ದೆಗಣ್ಣಲ್ಲಿದ್ದೀನಿ ಅನ್ನೋತ್ತೆ. Trim stems and change water every 1 to 2 days for ಪ್ರೊಲಾಂಗ್ಡ್ ಫ್ರೆಶ್ನೆಸ್. ತುಂಬ ದಿನ ಇರುತ್ತೆ ಈ ಫ್ಲವರು ಅಂತ. ಹಂಗಾದ್ರೆ ಫ್ಲವರ್ನ ವಾಸಲ್ಲಿ ಇರೋದು ಮನೆಗೆ ತುಂಬ ಇಷ್ಟ. ಬಟ್ ನನ್ನ ಮೋಕ್ಷಿತಿಗೆ ಇಷ್ಟ ಇಲ್ಲ ಫ್ಲವರ್ಸ್. ಜಾಸ್ತಿ ಮಾತಾಯಿತು. ಬನ್ನಿ ಓಪನ್ ಮಾಡೋಣ. ಹೆಂಗಿದೆ ಫ್ಲವರ್ ನೋಡೋಣ. ಈ ಪ್ಯಾಕಿಂಗ್ ಸೂಪರಾಗಿದೆ ಕಣ್ರಿ. ತುಂಬಾ ಫ್ಲವರ್ಗಿನ್ನ ಪ್ಯಾಕಿಂಗಿಗೆ ಇದಾಗ್ಬಿಟ್ಟೆ. ಆ ವರ್ಡ್ಸ್ ಕೇರ್ ಎಲ್ಲ ಬರೆದಿರೋದೆಲ್ಲ. ಜಸ್ಟ್ ಬಿಕಮ್ ಓಪನ್. ಹ್ಯಾಪಿ ವ್ಯಾಲೆನ್ಸ್ ಡೇ. ಚೆನ್ನಾಗಿದೆ. ಅವ್ರು ಫ್ಲವರ್ಕಿನ ಪ್ಯಾಕಿಂಗೇ ದೊಡ್ಡ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು ಪ್ಯಾಕಿಂಗ್. ಓಪನ್ ಮಾಡೋಣ ಫ್ಲವರ್ನ. ಹಿಂಗೆ ಇಟ್ಕೊಳ್ಳೋಣ, ಹಿಂಗೆ ಸಂಜೆ ತನಕ. ಮೋಕ್ಷಿತ್ ಓಪನ್ ಮಾಡ್ತೀನಿ ಅಂತಿದ್ದ, ಮಲ್ಕೊಂಬಿಟ್ಟಿದ್ದಾನೆ. ಇಷ್ಟು ಓಪನ್ ಮಾಡೋಣ. ಫ್ಲವರ್ ಅಂದರೆ ನಂಗೆ ತುಂಬಾ ಇಷ್ಟ ಕಣ್ರಿ. ರೋಸು ಆ್ಯಂಡ್ ಮಲ್ಲಿಗೆ ಹೂವು ಇವೆರಡರೇ ಸೂಪರ್. ತುಂಬ ಅಂದರೆ ತುಂಬ ಇಷ್ಟ ನನಗೆ. ಎಸ್ಪೆಷಲಿ ಮೈಸೂರು ಮಲ್ಲಿಗೆ ಹೂವು ಆ್ಯಂಡ್ ದಿಸ್ ಒನ್. ತುಂಬ ಗಾರ್ಡನ್ ಮಾಡ್ಕೋಬೇಕು ಆರಾಮ್ಸೆ ಫುಲ್ ಅಂತ ಅಂದ್ಕೊಂಡೆ. ಇಷ್ಟು ದಿನ ಆದರೂ ಆಗಿಲ್ಲ. ಇಲ್ಲಿ ಚೆನ್ನಾಗಿತ್ತು ಫ್ಲವರ್. ಓಪನ್ ಮಾಡೋಣ, ಹಂಗೆ ಇಡೋಣ. ಚೆನ್ನಾಗಿ ಅನಿಸಿದೆ. ಬರೋದು ಲೇಟ್ ಅನಿಸುತ್ತೆ, ಅದಕ್ಕೆ ಅವ್ರು ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಥಿಂಗ್ಸ್ ಅವ್ರ ಆಫೀಸಿಂದ ಏನೋ ಆರ್ಡ್ರ್ ಮಾಡೋದು ಇರ್ತಾರೆ. ಬರ್ತಾ ತರ್ತಿದ್ರಿಲ್ಲ ಅಂದರೆ ಒಂದು ರೋಸ್. ಜಾಸ್ತಿ ಇನ್ನು ಗಿಫ್ಟ್ಸ್ಗೆಲ್ಲ ವೇಸ್ಟ್ ಮಾಡಲ್ಲ ನಾವು ದುಡ್ಡು. ಈಗ ಜವಾಬ್ದಾರಿ ಇರ್ತಲ್ಲ. ಬಟ್ ಬರುವಾಗ ತರ್ತಿದ್ರು ಯಾವಾಗಲೂ. ಅವ್ರ ಆಫೀಸ್ಗೇನೋ ಆರ್ಡ್ರ್ ಮಾಡಬೇಕಿತ್ತಂತೆ.
ಸೊ ಅವರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇದನ್ನು ಕಳಿಸ್ಬಿಟ್ಟಿದ್ದಾರೆ. ಐ ಮೀನ್ ನಾಟ್ ಅಷ್ಟೇ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಒಂದು ರೋಸ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಓಪನ್ ಮಾಡಲೇ ಬೇಡವ, ರೋಸು ಹಂಗೆ ಇಟ್ಕೊಳ್ಳಲ್ಲ. ಓಪನ್ ಮಾಡಿ ಒಳಗಾಕಿಡೋಣ. I really love flowers. Really love flowers. From childhood ಇಂದ ಹಳ್ಳಿ ಬೇರೆ ಬೇರೆ ಮನೆಗೆಲ್ಲ ಹೋಗ್ತಾಯಿದೆ ಫ್ಲವರ್ ನೋಡಿಕೊಂಡು. ನೈಸ್, ಕ್ಯೂಟ್ಸ್, ರಿಯಲಿ ಕ್ಯೂಟ್. ಚೆನ್ನಾಗಿದೆ, ಎಷ್ಟು ಸೂಪರಾಗಿ ಮಾಡಿದ್ದಾರೆ. ಒಂದೇ ಒಂದು ರೋಸನ್ನು ನೋಡಿ, ಸೂಪರ್. ನೀವು ಓಪನ್ ಮಾಡೋ ಮುಂಚೆ ನಮ್ಮ ಮಾಮೂಲಿ ರೋಸು ಇವರು ಒಂದು ಸುಮ್ಮನೆ ತಂದುಬಿಟ್ಟಿದ್ರೆ ಸಾಕಾಯಿತು ಬರ್ತಾ. ಯಾಕೆ ದುಡ್ಡು ವೇಸ್ಟ್ ಮಾಡಿದ್ದಾರೆ, ರೇಟ್ ಹೇಳೋದಿಲ್ಲ. ಮತ್ತು ನೀವೆಲ್ಲ ಬೇಜಾರು ಮಾಡ್ಕೊಡ್ತೀರ. 100 ರೂಪೀಸನ್ನು ಇದೆ ಅನಿಸುತ್ತೆ ಅದಕ್ಕೆ. ಬೈತಾರೆ ಹಸ್ಬೆಂಡ್, ಎಲ್ಲ ಶೇರ್ ಮಾಡಿಬಿಡ್ತೀಯ, ಪರ್ಸ್ನಲ್ ಥಿಂಗ್ಸ್ ಎಲ್ಲ ಶೇರ್ ಮಾಡ್ತೀಯ ನೀನು ಯೂಟ್ಯೂಬ್ಗೆ ಥರ ಅಂತ ಹೇಳ್ಬಿಟ್ಟು. ಹಂಗೆ. ಇಸ್ ರಿಯಲಿ ಕ್ಯೂಟ್. ತುಂಬ ಇಷ್ಟ ಆಯ್ತು ನನಗೆ. ಬಂಚ್ ಆಫ್ ಫ್ಲವರ್ಸ್ ಥರನೇ ಸೂಪರಾಗಿದೆ. ರೋಸ್ ಕೂಡ ಚೆನ್ನಾಗಿದೆ. ಚೂರು ಮೇಲಿದ್ದರೆ ಚೆನ್ನಾಗಿ ಅನಿಸುತ್ತೆ. ಸೂಪರಾಗಿದೆ, ಸಖತ್ತಾಗಿದೆ. ನನಗೆ ಇಷ್ಟ ಆಯಿತು. ಈ ಒಂದು ಫ್ಲವರ್ನ ಇಷ್ಟು ಮಾಡಿದ್ದಾರಲ್ಲ, ಸಖತ್ ಅನ್ನಿಸ್ತು ನನಗೆ. ಫಸ್ಟ್ ಟೈಮ್ ನಾನು ಈ ನೋಡಿದ್ದು. ಒಳಗೆ ಇದ್ದೆ, ಚೆನ್ನಾಗಿ ಅನಿಸ್ತಿದೆ. ನೈಸ್, ವೆರಿ ನೈಸ್, ಕ್ಯೂಟ್. ಲವ್ಡ್ ಇಟ್ ಸೋ ಮಚ್. ಸೊ ಹ್ಯಾಪಿ ವ್ಯಾಲೆನ್ಸ್ ಡೇ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ರೋಸ್ನ ಆ ಪ್ಯಾಕಿಂಗ್ ಅಂತ ಯಾವ್ದು ವರ್ಡ್ಸ್, ಆ ಫ್ಲವರ್ ಮೇಲೆ ಕೇರಿಂಗು. ದಿಸ್ ಇಸ್ ಫ್ಲವರ್ ಆ್ಯಂಡ್ ದಿಸ್, ಐ ಮೀನ್ ಸೂಪರ್ ನೈಸ್. ಇದನ್ನೆಲ್ಲ ಮತ್ತೆ ಅದಕ್ಕೆ ಟಾಟಾ ಎಂಟರ್ಪ್ರೈಸ್ ನಮಗೆ ಇಷ್ಟ ಆಗೋದು ತುಂಬ. ವರ್ತ್ ಇಟ್, ರಿಯಲಿ ವರ್ತ್ ಇಟ್. ಹ್ಯಾಪಿ ವ್ಯಾಲೆನ್ಸ್ ಡೇ. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಆಫೀಸಲ್ಲಿದ್ದಾರೆ. ನಾನು ಇದನ್ನು ಇಟ್ಟಿರ್ತೀನಿ. ತುಂಬ ಟಯರ್ಡ್ ಆಗಿದೆ. ನಾನು ಏನು ರೆಡಿಯಾಗಿ ಇವತ್ತು ವ್ಯಾಲೆನ್ಸ್ ಡೇ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಹೆಂಗಿದು ಇದು ಗಿಫ್ಟ್ ಬಂದಮೇಲೆ ನಾನು ಆಮೇಲೆ ಆಗಲಿಲ್ಲ ಅಂದರೆ ಮುಗಿಸಿದ್ದಾದ್ಮೇಲೆ ಅಂತೂ ಮಾಡೋಕ್ಕಾಗಲ್ಲ ವೀಡಿಯೋಸು. ಸುಮ್ಮನೆ ಬೇಜಾರು ಮಾಡ್ಕೊಳ್ತಾನೆ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ನನಗೆ. ವೀಡಿಯೋ ನೀಟಾಗಿ ಮಾಡ್ಬೋದು. ನಾನು ತುಂಬ ಕಾನ್ಸಂಟ್ರೇಷನ್ ಇಲ್ಲ ಹಾಕ್ಕೊಟ್ರೆ ಅವನಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ದಿ ರೈಟ್ ಟೈಮ್ ಟು ಗಿವ್ ಮೈ ನನ್ನ ಪ್ರೆಸೆನ್ಸು, ನನ್ನ ಅಟೆನ್ಷನ್ ಅವನ ಜೊತೆ ಇರಬೇಕು. ಹಂಗಾಗಿ ನಾನು ಫಸ್ಟ್ ಪ್ರಿಫರೆನ್ಸ್ ಮೋಕ್ಷಿತ್. ಅದಾದಮೇಲೆ ವೀಡಿಯೋಸ್ ಕೊಡಬೇಕಾಗುತ್ತೆ. ಹಾಗಾಗಿ ನಾನು ಎಷ್ಟಾಗುತ್ತೆ. ಸೂಪರಾಗಿದೆ ಕಣ್ರಿ. ನೋಡಿ, ಒಂದು ಚಿಕ್ಕ ಥಿಂಗ್ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಅಬ್ಬಬ್ಬಬ್ಬ. ಅದಕ್ಕೆ ಹೇಳೋದು, ವ್ಯಾಲೆನ್ಸ್ ಡೇ ಅಪೋಸಿಷನ್ ಇರ್ಬೋದು, ಅಪೋಸಿಟ್ ಮಾಡ್ಬೋದು. ಬಟ್ ಈ ಥರ ಸಣ್ಣ ಪುಟ್ಟನ ಥಿಂಗ್ಸ್ನ ನಾವು ಎಂಜಾಯ್ ಮಾಡಿದ್ರೆ ಲೈಫ್ ಇನ್ನೂ ಖುಷಿಯಾಗಿರುತ್ತೆ. ನಿಜವಾಗ್ಲೂ ಖುಷಿಯಾಗಿರುತ್ತೆ. ಸೂಪರ್. ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡ್ಬೋದು. ಇದು ಚೆನ್ನಾಗಿ ಅನ್ನಿಸ್ತಿತ್ತು. ನಾನು ಮತ್ತೆ ರೆಡಿಯಾಗ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತಿದೆ. ನೋಡ್ತೀನಿ, ಆದರೆ ಹಾಕಿರ್ತೀನಿ. ನನ್ನ ಮಗ ಹೇಳ್ತಾನೆ, ಬ್ಲಿಪಿ ಡ್ರೆಸ್ ಇದೆಲ್ಲ ಮಮ್ಮ, ಅವ್ನು ಡಂಗ್ರೀಸ್ ಜೀನ್ಸ್ದಲ್ಲಿ ಬ್ಲಿಪಿ ಡ್ರೆಸ್ ಹಾಕೊಳ್ಳಿ ಮಮ್ಮ, ಅವ್ನು ತುಂಬ ಇಷ್ಟ. ಮಮ್ಮ ವೇರ್ ಇಸ್ ಯುವರ್ ಬ್ಲಿಪಿ ಡ್ರೆಸ್ ಅಂತ ಹೇಳ್ತಾನೆ. ಸೊ ಅದನ್ನು ನಾನು ಹಾಕ್ಕೊಂಡು ಏನಾದರೂ ವೀಡಿಯೋ ಮಾಡಿದರೆ ನನಗೂ ಇಷ್ಟ. ಅದು ಬ್ಲಿಪಿ ಡ್ರೆಸ್, ಯಾವ ಬ್ಲಿಪಿ ಡ್ರೆಸ್ ಅಂತಾನೆ ಅಂತ ಡಂಗ್ರೀಸ್ಗೆ ಹಂಗೆ ಅಂತಾನೆ. ಅದು ಹಾಕಿದ್ವಿಲ್ದ್ರೆ ಇದಾದ ನೆಕ್ಸ್ಟ್ ಡೇಗೆ ನಾನು ಆ ವೀಡಿಯೋ ಹಾಕಿರ್ತೀನಿ. ಮಿಸ್ ಮಾಡಿದೆ ಅದು ಕೂಡ ನೋಡಿ. ಅಕಸ್ಮಾತ್ ಮಾಡ್ತೀನಿ, ನನಗೆ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಲವ್ಡ್ ಇಟ್. ಇದೆಲ್ಲ ಈ ವಿಡಿಯೋ ತುಂಬ ಯಾರು ಫ್ಲವರ್ ಇಷ್ಟಪಡ್ತಾರೆ, ಯಾರೆಲ್ಲ ಇಷ್ಟಪಡಲ್ಲ ಹುಡುಗಿರು ಎಸ್ಪೆಷಲಿ ಎಲ್ಲದು. ಸೊ ಅವ್ರಿಗೆ ನಾನು ಇದನ್ನು ಕರೆಕ್ಟ್ ನೀಟಾಗಿ ಒಂದು ವಾಸ್ಗೆ ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಬರ್ತಿರ್ತಾರೆ ಅದು ಓದಿ ಹಾಕಿ ಆಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ತುಂಬ ಟಯರ್ಡ್ ಅನಿಸ್ತು. ಇದು ಯಾಕೆ ಅವ್ರು ವೇಸ್ಟ್ ಮಾಡಿಬಿಟ್ಟು ದುಡ್ಡು ವೇಸ್ಟ್ ಮಾಡ್ತಾರಲ್ಲಪ್ಪ, ಒಂದೊಂದು ರೋಸಿಗೆ ಎಲ್ಲಂಗೆ ಮಾಡಿಬಿಟ್ರಲ್ಲ ಅಂತ ಯೋಚನೆ ಮಾಡಿದೆ. ಯಾಕಂದ್ರೆ ಮುಗಿದಿದೆಯಪ್ಪ ಎಲ್ಲ, ಇವಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಷ್ಟೇ. ಸಣ್ಣ ಪುಟ್ಟ ಇದೇ ಥರ ಸಣ್ಣ ಪುಟ್ಟ ಗಂಡ ಹೆಂಡ್ತಿನಿ ಶೇರ್ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಪ್ರೀತಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ
ಏನು ಎಷ್ಟೇ ಈ ಥರ ಎಷ್ಟೇ ಟಯರ್ಡ್ ನೋಡಿ, ಟಯರ್ಡು ಅವ್ರ ಆಫೀಸು ಇದು ಪಾಪ ಹಂಗೆ ಇದು ಇಷ್ಟು ಸ್ವಲ್ಪ ನಾವು ಖುಷಿ ಅನಿಸುತ್ತಲ್ಲ. ಓಕೆ, ನಾನು ಜಾಸ್ತಿ ಮಾತಾಡೋದಿಲ್ಲ. ಸಿ ಯು ನೆಕ್ಸ್ಟ್ ವೀಡಿಯೋ.